ನಮಸ್ತೆ ಸ್ನೇಹಿತರೆ, ತತ್ವಸಾರಕ್ಕೆ ಸ್ವಾಗತ ಸುಸ್ವಾಗತ. ಕಾರಣಾಂತರಗಳಿಂದ ನಮ್ಮ ಚಾನಲ್ನ ವಿಡಿಯೋಗಳು ಕೆಲ ದಿನಗಳ ಮಟ್ಟಿಗೆ ಸ್ಥಗಿತವಾಗಿತ್ತು. ತತ್ವಸಾರದ ಕರ್ಮ ಸಿದ್ಧಾಂತದ ಮುಂದುವರಿದ ಭಾಗವು ಹಾಗೆ ಮುಂದುವರಿಯಲಿದ್ದು, ಅದಕ್ಕಾಗಿ ನಾವು ಕ್ಷಮೆಯನ್ನು ಕೇಳ್ತಿದ್ದೀವಿ. ಇನ್ನು ಮುಂದೆ ಕರ್ಮ ಸಿದ್ಧಾಂತದ ಎಲ್ಲ ಭಾಗಗಳು ಆದಷ್ಟು ಸೀಮಿತ ಅವಧಿಯಲ್ಲಿ ವಿತರಿಸಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಾನಲ್ನ ವೀಕ್ಷಣೆಯನ್ನು ಹೀಗೆ ಮುಂದುವರಿಸುತ್ತಾ ಇರಿ ಅಂತ ತಿಳಿಸ್ತಾ, ಇಂದಿನ ವಿಶೇಷ ಸಂಚಿಕೆಯಾದಂತಹ ಪ್ರಶ್ನೋತ್ತರ ವಿಭಾಗದಲ್ಲಿ ಪ್ರಶ್ನೋತ್ತರವಾಗಿ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ವೀಕ್ಷಕರೊಬ್ಬರು ಕೇಳಿದ ಪ್ರಶ್ನೆ ಇದಾಗಿತ್ತು: ಪಾಪ ಪುಣ್ಯಗಳು ಹೇಗೆ ಉಂಟಾಗುತ್ತವೆ, ಅವುಗಳು ಉಂಟಾಗಲು ಕಾರಣವೇನು ಅಂತ ನಮ್ಮ ವೀಕ್ಷಕರೊಬ್ಬರು ಕೇಳಿದರು. ಅದರ ವಿಚಾರವಾಗಿ ಇಂದಿನ ಸಂಚಿಕೆಯನ್ನು ನಾವು ವೀಕ್ಷಕರಿಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಬನ್ನಿ, ಆಗಿದ್ದರೆ ಇಲ್ಲಿ ಪಾಪ ಮತ್ತು ಪುಣ್ಯಗಳು ಹೇಗೆ ಉಂಟಾಗುತ್ತವೆ ಅನ್ನೋದನ್ನು ತಿಳಿಯೋಣ. ನೀವು ಹೊಸಬರಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳಬರಾಗಿದ್ದಲ್ಲಿ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದು ಜ್ಞಾನ ಹಾಗೂ ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತ ತಿಳಿಸ್ತಾ ಇಂದಿನ ಸಂಚಿಕೆ ಶುರು ಮಾಡೋಣ. ವೀಕ್ಷಕರೇ, ನಾವು ಮೊದಲಿಗೆ ಪಾಪ ಮತ್ತು ಪುಣ್ಯದ ಅರ್ಥವನ್ನು ತಿಳಿಯೋಣ. ಸರಳವಾಗಿ ತಿಳಿಸಬೇಕು ಅಂದರೆ, ಇಲ್ಲಿ ಪಾಪ ಅಂದರೆ ಪರಿತಪಿಸಲಾಗದ ಪರಿ ಅಂತ ಅರ್ಥ. ಇದರ ಅರ್ಥ ಏನಂದರೆ, ನಾವು ಪರಿತಪಿಸಲು, ಅರ್ಥಾತ್ ನಾವು ಅನುಭವಿಸುತ್ತಿರುವ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳಲು ಆಗದೆ ಇರುವಂಥ ಸಂದರ್ಭವನ್ನು ಇಲ್ಲಿ ಪರಿತಪ ಅಂತ ಕರೀತಾರೆ. ಇದು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಮುಂದೆ ತಿಳಿಯೋಣ. ಹಾಗೆ ಪುಣ್ಯವೆಂದರೆ ಪುರಸ್ಕೃತವಾದಂತಹ ಎಲ್ಲ ಅಗ್ರಗಣ್ಯ ಸ್ಥಾನವನ್ನು ಪುಣ್ಯ ಅಂತ ಕರಿತೀವಿ. ಇದರ ಅರ್ಥ ಏನೆಂದರೆ, ನಮಗೆ ಎಲ್ಲ ಸಂದರ್ಭಗಳು ಹಾಗೆ ಎಲ್ಲ ಅನುಕೂಲತೆಗಳು ಒದಗಿ ಬರುತ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯನ್ನು ಪುಣ್ಯವೆಂತಲೂ ಕರಿತೀವಿ. ಹಾಗಿದ್ದರೆ ಈ ಪಾಪ ಮತ್ತು ಪುಣ್ಯಗಳು ಹೇಗೆ ಉಂಟಾದವು ಅನ್ನೋದನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈ ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳು ನಿರಂತರ ಕರ್ಮದಲ್ಲಿ ತೊಡಗಿರ್ತವೆ. ಹಾಗೆ ಮನುಷ್ಯನು ಸಹ ನಿರಂತರ ಕರ್ಮದಲ್ಲಿ ಇರಬೇಕು. ನಮ್ಮ ಈ ಕರ್ಮ ಹೇಗಿರುತ್ತೆ ಮತ್ತು ಕರ್ಮ ಅಂತ ಅಂದರೆ ಏನು ಅನ್ನೋದನ್ನು ನಾವು ಕರ್ಮ ಸಿದ್ಧಾಂತ ಶುರು ಮಾಡುವಾಗ ಹೇಳಿದ್ದೀವಿ. ಕರ್ಮವೆಂದರೆ ಇಲ್ಲಿ ಸೃಷ್ಟಿಸಿಕೊಳ್ಳುವುದು ಅಂತ ಅರ್ಥ. ಅದನ್ನು ಸಂಪೂರ್ಣವಾಗಿ ಅಲ್ಲಿ ತಿಳಿಸಿದ್ದೀವಿ. ಹಾಗೆ ಕರ್ಮ ಸಿದ್ಧಾಂತದಲ್ಲಿ ನಿಮಗೆ ಮುಂದೆ ಅದು ವಿಸ್ತೃತವಾಗಿ ಎಲ್ಲವೂ ತಿಳಿಯುತ್ತೆ. ಈ ರೀತಿ ನಾವು ಕರ್ಮದಲ್ಲಿ ತೊಡಗಿರುವಾಗ ನಮ್ಮ ಉದ್ದೇಶಗಳು ಎರಡು ರೀತಿಯದಾಗಿರುತ್ತೆ. ಇದು ಸಕಲ ಜೀವರಾಶಿಗಳಿಗೂ ಅನ್ವಯಿಸುತ್ತೆ. ಆ ಎರಡು ಉದ್ದೇಶಗಳು ಯಾವಪ್ಪ ಅಂದರೆ, ಒಂದು ಸುಖ ಹಾಗೂ ದುಃಖ. ಅರ್ಥಾತ್ ಇಲ್ಲಿ ನಾವು ಸುಖವನ್ನು ಅರಸುತ್ತಾ, ಅದರ ಬಗ್ಗೆ ಚಿಂತಿಸುತ್ತಾ, ಅದರ ಬಗ್ಗೆ ನಾವು ಕರ್ಮಗಳನ್ನು ಸೃಷ್ಟಿಸಿಕೊಳ್ಳುತ್ತಾ ಹೋಗ್ತೀವಿ. ಆದರೆ ಸೃಷ್ಟಿಯು ನಮಗೆ ದುಃಖದ ಸ್ಥಿತಿಯನ್ನು ಉಂಟು ಮಾಡುವುದರ ಬಗ್ಗೆ ತನ್ನ ಕೆಲಸವನ್ನು ಅದು ಶುರು ಮಾಡ್ತಿರುತ್ತೆ. ಇದು ಯಾಕೆ ಹೀಗೆ ಅಂತ ನಾವು ಆಲೋಚಿಸಿದಾಗ ಇದನ್ನು ಪುರಾಣಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಸೃಷ್ಟಿಯಲ್ಲಿ ಎರಡು ಶಕ್ತಿಗಳಿರೋದ್ರ ಬಗ್ಗೆ ನಿಮಗೆ ತಿಳಿದೆ. ಒಂದು ಧನಾತ್ಮಕ ಹಾಗೂ ಋಣಾತ್ಮಕ ಅಂತ. ಇಲ್ಲಿ ಯಾವ ಶಕ್ತಿಯೂ ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ಪಡಿಸಿಕೊಂಡ ಶಕ್ತಿಯನ್ನು ವಿರುದ್ಧ ಶಕ್ತಿಯಿಂದ ಪಡೆಯೋದು ಈ ಸೃಷ್ಟಿಯ ನಿಯಮ. ಈ ಸೃಷ್ಟಿಯಷ್ಟೇ ಅಲ್ಲ, ಈ ಬ್ರಹ್ಮಾಂಡದ ಸಂಪೂರ್ಣ ನಿಯಮವೇ ಅದೇ ಆಗಿದೆ. ನಾವು ಮಾಡುವ ಎಲ್ಲ ಪರಿಸ್ಥಿತಿಯಂತಹ ಕೆಲಸಗಳು ಸುಖಕ್ಕೆ ಮೂಲವಾದರೆ, ಸೃಷ್ಟಿಯು ಮಾಡುವಂಥ ಎಲ್ಲ ಪರಿಸ್ಥಿತಿಯ ಕೆಲಸವು ದುಃಖಕ್ಕೆ ಮೂಲವಾಗುತ್ತೆ. ಅರ್ಥಾತ್ ಇಲ್ಲಿ ನಾವು ಒಂದು ಸುಖವೆಂಬ ಶಕ್ತಿಯನ್ನು, ಎನರ್ಜಿಯನ್ನು, ಇದು ವೈಜ್ಞಾನಿಕವಾಗಿ ನಾನು ತಿಳಿಸ್ತಾ ಇರೋದು, ಒಂದು ರೀತಿಯ ಎನರ್ಜಿಯನ್ನು ನಾವು ಪಡ್ಕೊಂಡಿದ್ದ ಮೇಲೆ
ಅದನ್ನು ಈ ಸೃಷ್ಟಿಗೆ ವಾಪಸ್ ಕೊಡಲೇಬೇಕು. ಕಾರಣ ಈ ಸೃಷ್ಟಿಯಲ್ಲಿ ಯಾವುದು ಉತ್ಪಾದಿಸಲು ಸಾಧ್ಯವಿಲ್ಲ, ಹಾಗೆ ನಾಶಗೊಳಿಸಲು ಸಾಧ್ಯವಿಲ್ಲ. ಈ ಶಕ್ತಿಯನ್ನು ಮತ್ತೊಂದಕ್ಕೆ ನೀಡಬೇಕಾದಾಗ ನಮ್ಮಿಂದ ಅದನ್ನು ಪಡೆಯಲೇಬೇಕಾಗತ್ತೆ. ಹಾಗಾಗಿ ಸೃಷ್ಟಿಯು ನಮಗೆ ಆ ಶಕ್ತಿಯನ್ನು ಪಡೆಯಲು ದುಃಖವೆಂಬ ಪರಿಸ್ಥಿತಿಯನ್ನು ಉಂಟು ಮಾಡಿ ಆ ಎಲ್ಲ ನಾವು ಪಡೆದಿರುವ ಎಲ್ಲ ಶಕ್ತಿಯನ್ನು ವಾಪಸ್ ಪಡ್ಕೊಳ್ಳುತ್ತೆ. ಅರ್ಥಾತ್ ಅದನ್ನು ಪಡ್ಕೋಬೇಕಾದಾಗ ಇದನ್ನು ಕೊಡಲೇಬೇಕು. ಇದನ್ನು ಸರಳವಾಗಿ ಇನ್ನೂ ತಿಳಿಸ್ಬೇಕು ಅಂದರೆ, ಒಂದು ಖಾಲಿ ಬಾಟ್ಲಿನಲ್ಲಿ ನೀರನ್ನು ತುಂಬಿಸ್ಬೇಕು ಅಂದರೆ ಅದರಲ್ಲಿರುವ ಗಾಳಿಯನ್ನು ತೆಗಿಬೇಕು. ಅದರಲ್ಲಿ ಗಾಳಿ ತೆಗೆದೇ ಹೋದರೆ ನಾವು ಆ ಖಾಲಿ ಬಾಟಲ್ಗೆ ನೀರನ್ನು ತುಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿ ನಮ್ಮಲ್ಲಿ ಶೇಖರವಾಗಿರುವಂಥ ಈ ಸುಖದ ಶಕ್ತಿಯು ದುಃಖದ ಮೂಲಕ ಹೊರಬರಬೇಕು. ಇದಕ್ಕೆ ನಿರಂತರ ಸೃಷ್ಟಿಯು ಪ್ರಯತ್ನಿಸುತ್ತಿರುತ್ತದೆ. ಇದರ ಫಲವಾಗಿ ನಮಗೆ ಪಾಪ ಪುಣ್ಯಗಳು ಉಂಟಾಗುತ್ತವೆ. ಹಾಗಿದ್ದರೆ ಇದು ಹೇಗೆ ಪಾಪ ಪುಣ್ಯವಾಗುತ್ತದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಈ ಸೃಷ್ಟಿಯಲ್ಲಿ ಸಕಲ ಜೀವಗಳು ಹಾಗೂ ಜೀವರಾಶಿಗಳು ತಮ್ಮ ಕಾರ್ಯವನ್ನು ಮಾಡುವಾಗ ತಮಗೆ ಸುಖದ ಉದ್ದೇಶವನ್ನಿಟ್ಟು ಮಾಡ್ತವೆ. ಇಲ್ಲಿ ಪ್ರತಿಯೊಂದು ಪರಿಸ್ಥಿತಿಯನ್ನು, ಪ್ರತಿಯೊಂದು ಹೋರಾಟವನ್ನು ಸುಖದ ಮೂಲಕ್ಕೆ ತಿರುಗಿಸುವ ಪ್ರಯತ್ನವನ್ನು ಮಾಡ್ತಿರ್ತವೆ. ಇದು ಮನುಷ್ಯನು ಕೂಡ ಹೌದು. ಈ ರೀತಿ ನಿರಂತರ ಪ್ರಯತ್ನದಲ್ಲಿ ಹಲವು ಸಫಲತೆಗಳು ಪ್ರತಿಯೊಂದು ಜೀವರಾಶಿಗೂ ಒದಗುತ್ತವೆ. ಸಮಯಕ್ಕೆ ಅನುಗುಣವಾಗಿ ಕೆಲ ಪರಿಸ್ಥಿತಿಯಲ್ಲಿ ಸೃಷ್ಟಿಯು ಏನು ಮಾಡಲಾಗದೆ ಅಂಥ ಕಾರ್ಯಸಾಧ್ಯವನ್ನು ಮಾಡಿಕೊಳ್ಳುತ್ತವೆ. ಇದರ ವಿಚಾರಗಳು ತುಂಬ ಇದ್ದು ಮುಂದೆ ನಮ್ಮ ಕರ್ಮ ಸಿದ್ಧಾಂತದಲ್ಲಿ ತಿಳಿಯುತ್ತೆ. ಈ ರೀತಿ ಸುಖದ ಬಾಬತ್ತನ್ನು ನಾವು ಹೆಚ್ಚಿಸಿಕೊಂಡ ನಂತರ ಅದು ಕರ್ಮದ ರೂಪದಲ್ಲಿ ಶೇಖರಣೆ ಆಗುತ್ತೆ. ಅರ್ಥಾತ್ ನಾವು ಸೃಷ್ಟಿಯಿಂದ ಈ ಸುಖವನ್ನು ಪಡೆದ ಮೇಲೆ ಅದನ್ನು ವಾಪಸ್ ಕೊಡುವ ಅಧಿಕ ಋಣಭಾರ ನಮ್ಮ ಮೇಲೆ ಉಂಟಾಗುತ್ತೆ. ಇದು ಒಂದು ಜನ್ಮದಲ್ಲಿ ಹಲವು ದೀರ್ಘತೆಯಿಂದ ಕೂಡಿರಬಹುದು, ಇಲ್ಲವ ಚುಟುಕಾಗೂ ಇರಬಹುದು. ಆದರೆ ಯಾವಾಗ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಸುಭದ್ರವಾಗಿ ಕಟ್ಟಿಕೊಂಡು ಸುಖದ ಬಾಬತ್ತನ್ನು ಹೆಚ್ಚು ಅನುಭವಿಸಿದಾಗ ಅದು ಕರ್ಮವಾಗಿ ಬದಲಾಗಿ ಮುಂದಿನ ಜನ್ಮಕ್ಕೆ ಅದು ಪಾಪದ ರೂಪದಲ್ಲಿ ಬರುತ್ತದೆ. ಅರ್ಥಾತ್ ಇಲ್ಲಿ ಸೃಷ್ಟಿಯಿಂದ ಉಳಿಸಿಕೊಂಡಂತಹ ನಾವು ದುಃಖದ ಬಾಬತ್ತನ್ನು ಸೃಷ್ಟಿಯು ಲೆಕ್ಕ ಮಾಡಿ ಇಟ್ಟುಕೊಂಡಿರುತ್ತದೆ. ಮುಂದಿನ ಜನ್ಮಕ್ಕೆ ಅದು ಸಂಪೂರ್ಣವಾಗಿ ಪಾಪದ ರೂಪದಲ್ಲಿ ಬರುತ್ತೆ. ಆಗ ಸೃಷ್ಟಿಯು ಸಂಪೂರ್ಣ ಸಮಯವನ್ನು ತನ್ನ ಬಳಿ ಇಟ್ಟುಕೊಂಡು ನಮಗೆ ಯಾವುದೇ ಅನುಕೂಲ ಪರಿಸ್ಥಿತಿಯನ್ನು ಉಂಟು ಮಾಡಲು ಬಿಡುವುದಿಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ, ಒಬ್ಬ ಮನುಷ್ಯ ಈಗ ಜನ್ಮವೆತ್ತಿ ಒಂದು ಅನುಕೂಲವಂತ ಕುಟುಂಬದಲ್ಲಿ ಹುಟ್ಟಿ ಆತನಿಗೆ ಎಲ್ಲ ಸುಖಭೋಗಗಳು ಸಿಗುವಂತೆ ಅನುಕೂಲವಾದ ವಾತಾವರಣ ಇರುತ್ತೆ. ಇದಕ್ಕೆ ಇಂದಿನ ಜನ್ಮದ ಪಾಪವನ್ನು ಅನುಭವಿಸಿದ ಫಲವಾಗಿ ಇಂದಿನ ಪುಣ್ಯ ಜನ್ಮ ಪ್ರಾಪ್ತವಾಗಿರುತ್ತೆ. ಹಾಗಾಗಿ ಆ ಅನುಕೂಲ ವ್ಯವಸ್ಥೆಯಲ್ಲಿ ಆ ಮನುಷ್ಯ ಸೃಷ್ಟಿಯಲ್ಲಿರುವ ಹಾಗೆ ಶೇಖರಿಸಿರುವಂತಹ ಎಲ್ಲ ಬಾಬತ್ತನ್ನು ಪಡಿತಾ ಹೋಗ್ತಾನೆ. ಇದರ ಒಂದು ಹಂತದಲ್ಲಿ ಇದು ಮುಗಿಯುತ್ತಾ ಬಂದು ತದನಂತರ ಸೃಷ್ಟಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣ ಪ್ರಯತ್ನ ಮತ್ತು ಆತನ ಸಮಯದ ಅನುಗುಣವಾಗಿ ಮತ್ತಷ್ಟು ಸಾಲ ಮಾಡ್ತಾನೆ. ಅರ್ಥಾತ್ ಇದು ಹೇಗಪ್ಪ ಅಂದರೆ, ನಾವು ಒಂದು 10 ಲಕ್ಷವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು 2 ವರ್ಷ 3 ವರ್ಷ ತದನಂತರ ನಾವು ಆ 10 ಲಕ್ಷದ ಬಾಬತ್ತನ್ನು ಬ್ಯಾಂಕಿನಿಂದ ಹಂತವಾಗಿ ಪಡ್ಕೊಳ್ಳೋದು. ಆ 10 ಲಕ್ಷ ಖಾಲಿಯಾಗೋವರೆಗೂ ನಾವು ಎಲ್ಲ ಕಷ್ಟಗಳನ್ನು ಮರೆತು ಸುಖದಲ್ಲಿ ಆ ಸುಖದ ಭ್ರಮೆಯಲ್ಲಿ ತೇಲೋಗೋದು. ತದನಂತರ ನಮ್ಗೆ ಅದು ಅಭ್ಯಾಸವಾದಾಗ ನಾವು ಏನು ಮಾಡ್ತೀವಿ ಅಂದರೆ ಆ ಅಮಲಿನಲ್ಲೇ ಮತ್ತಷ್ಟು ಸಾಲವನ್ನು ಮಾಡ್ತೀವಿ. ಕಾರಣ ನಾವು 10 ಲಕ್ಷ ಡೆಪಾಸಿಟ್ ಇಟ್ಟಿದ್ದೋ, ನಮಗೆ ಮತ್ತಷ್ಟು ದುಡ್ಡನ್ನು ನೀವು ಕೊಡಬೇಕು, ನಾವು ನಿಮಗಾಗಿ ಇಟ್ಟಿದ್ದೋ ಹಾಗೆ ನೀವು ನಮಗಾಗಿ ಕೊಡಬೇಕು ಅಂತ ನಾವು ಬ್ಯಾಂಕ್ನಲ್ಲಿ ಸಾಲ ಮಾಡಿದಾಗೆ. ಹಾಗೆ ಸಾಲ ಮಾಡಿಕೊಂಡು ಒಂದು 5 ಲಕ್ಷದವರೆಗೆ ಹೋದಾಗ ಬ್ಯಾಂಕ್ನವರು ನಿಲ್ಲಿಸ್ತಾರೆ. ನಿಮ್ಮ ಸಾಲದ ಮಿತಿ ಮೀರಿದೆ, ಇನ್ನು ನಾವು ನಿಮಗೆ ಕೊಡಲು ಸಾಧ್ಯವಿಲ್ಲ, ಈಗ ಸಾಲ ಕಟ್ಟಿ. ಅವರು ಯಾವ ರೀತಿಯಲ್ಲಾಗಲಾದರೂ ಕೇಳಬಹುದು, ಆ ಹಕ್ಕು ಅವರಿಗಿರುತ್ತೆ. ಅದೇ ರೀತಿ ಈ ಸೃಷ್ಟಿಯಲ್ಲಿ ನಾವು ಕಷ್ಟದ ಬಾಬತ್ತನ್ನು ಇಡದೆ ಹೋದಾಗ, ಸುಖದ ಬಾಬತ್ತುಗಳನ್ನು ಪಡೆದಾಗ ಕಷ್ಟವನ್ನು ಕೊಡಲು ಈ ಸೃಷ್ಟಿಯು ಶುರು ಮಾಡುತ್ತೆ. ಆಗ ಅದು ನಮಗೆ ಪಾಪದ ರೂಪದಲ್ಲಿ ಕಾಣಸಿಗುತ್ತೆ. ಅರ್ಥಾತ್ ನಮಗೆ ಕಷ್ಟಗಳು ಅಧಿಕವಾದಾಗ ನಾವು ಪಾಪಿಗಳಂತಲೂ ನಮಗೆ ಪಾಪದ ಪರಿಸ್ಥಿತಿ ಉಂಟಾಗಿದೆ ಅಂತಲೂ ಭ್ರಮೆ ಉಂಟಾಗುತ್ತೆ. ಇಲ್ಲಿ ಪಾಪ ಪುಣ್ಯಗಳೆನ್ನುವುದು ಯಾರು ಸೃಷ್ಟಿ ಮಾಡಿದ್ದಲ್ಲ, ನಾವೇ ಸೃಷ್ಟಿಸಿಕೊಂಡಿರುವುದು. ಅದು ಕರ್ಮದ ಅನುಗುಣವಾಗಿ ಬರುವಂಥದ್ದು. ಇದನ್ನೇ ನಮ್ಮ ಕರ್ಮ ಸಿದ್ಧಾಂತದಲ್ಲಿ ವಿಸ್ತೃತವಾಗಿ ಹೇಗೆ ನಾವು ಪಾಪ ಪುಣ್ಯಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಅದನ್ನು ಹಂತ ಹಂತವಾಗಿ ನಾನು ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಆದಾಗ್ಯೂ
ಸರಳವಾಗಿ ನಿಮಗೆ ತಿಳಿಬೇಕು ಅಂತ ಈ ಎಪಿಸೋಡ್ನ ಮುಖಾಂತರ ಪಾಪ ಮತ್ತು ಪುಣ್ಯಗಳು ಹೇಗೆ ಉಂಟಾಗುತ್ತವೆ, ಅವು ಹೇಗೆ ನಮಗೆ ಪರಿಸ್ಥಿತಿಗಳನ್ನು ಒದಗಿಸಿಕೊಡುತ್ತವೆ ಅನ್ನೋದನ್ನು ಸರಳವಾಗಿ ತಿಳಿಸಿದ್ದೀನಿ. ನಿಮಗೆ ಇದರಲ್ಲಿ ಏನಾದರೂ ಅರ್ಥವಾಗದಿದ್ದ ವಿಷಯಗಳಿದ್ದರೆ ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಒಂದು ವಿಚಾರವನ್ನು ನೆನಪಿನಲ್ಲಿಡಿ, ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಈ ಸೃಷ್ಟಿ ರೆಕಾರ್ಡ್ ಮಾಡ್ತಿರುತ್ತೆ. ಎಷ್ಟು ಸೂಕ್ಷ್ಮವಾದಂತಹ ರೆಕಾರ್ಡ್ ಈ ಸೃಷ್ಟಿದಾಗಿರುತ್ತೆ ಅಂದರೆ ನಾವು ಮಾಡುವ ಯಾವ ಕೆಲಸವನ್ನು ಅದು ಮಿಸ್ ಮಾಡೋದಿಲ್ಲ, ಯಾವ ಸಮಯದ ಒಂದು ಮಿಲಿ ಸೆಕೆಂಡಲ್ಲಿ ನಡೆಯುವಂಥ ಕೆಲಸವನ್ನು ಅದು ಮಿಸ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ರೆಕಾರ್ಡ್ ಮಾಡುವಂಥ ಅದು ನಮ್ಮ ಪರಿಸ್ಥಿತಿಯನ್ನು ಮುಂದೆ ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದನ್ನು ಅದಾಗಲೇ ಅದು ತೀರ್ಮಾನಿಸ್ಕೊಳ್ಳಿರುತ್ತೆ. ಹಾಗಾಗಿಯೇ ಹಿಂದೆ ನಮ್ಮ ಪೂರ್ವಜರು ಎಲ್ಲ ನಮ್ಮ ಹಣೆ ಬರದಲ್ಲೇ ಇರುತ್ತೆ, ಎಲ್ಲವೂ ಆ ಭಗವಂತನ ಕೈಯಲ್ಲೇ ಇದೆ, ನಾವು ಇಲ್ಲೇನು ಮಾಡಲು ಸಾಧ್ಯವಿಲ್ಲ, ನಾವು ಕರ್ಮ ನಿಮಿತ್ತವಾಗಿ ಬಂದಿದ್ದೀವಿ ಅಂತ ಹೇಳಿರೋದು. ಇದು ಅಕ್ಷರಶಃ ಸತ್ಯವಾಗಿದ್ದು ಇಂದಿನ ಯುಗದಲ್ಲಿ ಇದನ್ನು ತಪ್ಪು ಅಂತ ಭಾವಿಸಲಾಗ್ತಿದೆ. ಸ್ನೇಹಿತರೆ, ನೆನಪಲ್ಲಿ ಇಲ್ಲಿ ಯಾವುದೇ ಪಡೆದರೂ ಅದು ಸಾಲವಾಗುತ್ತೆ ಹೊರತು ಇಲ್ಲಿ ಯಾವುದು ಪುಕ್ಕಟ್ಟೆಯಾಗಿ ಸಿಗೋದಿಲ್ಲ, ಇಲ್ಲಿ ಯಾವುದು ಉಚಿತ ಅನ್ನೋದು ಇಲ್ಲ. ಆದ್ದರಿಂದ ಪಾಪ ಮತ್ತು ಪುಣ್ಯಗಳನ್ನು ಸೃಷ್ಟಿಸಿಕೊಳ್ಳುವುದು ನಾವೇ. ಅದಕ್ಕಾಗಿ ನಾವು ಈಗಿನಿಂದಲೇ ಎಲ್ಲ ರೀತಿಯ ಎಚ್ಚರಿಕೆಗಳನ್ನ ತಗೋಬೇಕಾಗತ್ತೆ. ನಾವು ನಮ್ಮ ಖರ್ಚು ವೆಚ್ಚಗಳನ್ನು, ನಮ್ಮ ಸಂಸಾರದ ಬಜೆಟ್ಗಳನ್ನ ನಿರ್ವಹಿಸ್ತಿರ್ತೀವೋ ಹಾಗೆ ಸುಖ ದುಃಖಗಳನ್ನು ನಾವು ಸಮ ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಇಲ್ಲವಾದರೆ ಬರೀ ಸುಖವನ್ನೇ ಅರಸಿದಾಗ, ಸುಖಕ್ಕೆ ಮೂಲವನ್ನು ಹುಡುಕಿದಾಗ ಕಷ್ಟದ ಮೂಲವನ್ನು ನಾವು ಹೆಚ್ಚಿಸಿಕೊಳ್ಳುತ್ತಾ ಹೋಗ್ತೀವಿ. ಇದು ಸಾಲವಾಗುತ್ತೆ. ಇದು ಸಾಲವಾದಾಗ ಒಂದೇ ಸಮಯ ಬಂದಾಗ ನಮಗೆ ತುಂಬ ತೊಂದರೆ ಆಗುತ್ತೆ. ಇದನ್ನೇ ಪಾಪ ಪುಣ್ಯ ಅಂತ ತಿಳಿಸಿರೋದು. ಸ್ನೇಹಿತರೆ, ಈ ವಿಚಾರ ನಿಮಗೆ ಎಷ್ಟು ಇಷ್ಟವಾಯಿತು ಅನ್ನೋದನ್ನು ನಮಗೆ ಲೈಕ್ ಒತ್ತೋದ್ರ ಮೂಲಕ ಹಾಗೂ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಪ್ರಶ್ನೆಗಳನ್ನು, ವಿಚಾರಗಳನ್ನು ನಮಗೆ ತಿಳಿಸಿ. ಖಂಡಿತವಾಗಿ ನಾವು ಮುಂದೆ ಎಲ್ಲ ವಿಚಾರಗಳನ್ನ, ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡ್ತೀವಿ ಅಂತ ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಕರ್ಮ ಸಿದ್ಧಾಂತದ ಮುಂದುವರಿದ ಭಾಗವು ಮತ್ತೆ ಮುಂದುವರಿಯಲಿದ್ದು, ಅಲ್ಲಿವರೆಗೂ ಧನ್ಯವಾದಗಳು.